ಸೊಕ್ಕಿನ ಹಾವು ಮತ್ತು ಇರುವೆ. ಒಂದಾನೊಂದು ಕಾಲದಲ್ಲಿ ಢೋಲಕ್ಪುರ ಅರಣ್ಯದಲ್ಲಿ ಶಿರೋ ಎಂಬ ಹಾವು ವಾಸಿಸುತ್ತಿತ್ತು. ಶಿರೋ ಹಾವು ತುಂಬ ಚಿಕ್ಕದಾಗಿತ್ತು ಮತ್ತು ತೆಳ್ಳಗಿತ್ತು. ಅವನ ಸ್ನೇಹಿತರು ಹಾವನ್ನು ಹವಾ ಹವಾ ಎಂದು ಚುಡಾಯಿಸುತ್ತಿದ್ದರು. ಹಾವಿನ ಸ್ನೇಹಿತರು ಹಾವನ್ನು ಚುಡಾಯಿಸಿದಾಗ ಶಿರೋಗೆ ತುಂಬ ಬೇಸರವಾಯಿತು. ಆದರೆ ಅವರ ಬಗ್ಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಶಿರೋ ತುಂಬ ತೆಳ್ಳಗಿದ್ದನು. ಆಗ ಶಿರೋ, ಈಗ ದುಡಿದು ತಿನ್ನುತ್ತೇನೆ ಎಂದು ಮನದಲ್ಲೇ ನಿರ್ಧರಿಸಿತು ಮತ್ತು ಅದು ದಪ್ಪ ಮತ್ತು ಬಲಶಾಲಿಯಾಗುವವರೆಗೆ ತಿನ್ನುತ್ತೇನೆ ಹೀಗೆ ಯೋಚಿಸುತ್ತಲೇ ಶಿರೋ ತಿನ್ನಲು ಪ್ರಾರಂಭಿಸುತ್ತದೆ. ಊಟಕ್ಕೆ ಏನು ಸಿಕ್ಕರೂ ಸಂಕೋಚವಿಲ್ಲದೆ ತಿನ್ನುತ್ತಿತ್ತು. ಈಗ ಶಿರೋ ಊಟವನ್ನು ತುಂಬ ಇಷ್ಟಪಡಲು ಪ್ರಾರಂಭಿಸಿತು. ಅದು ಯಾರೇ ತಿನ್ನುವುದನ್ನು ನೋಡಿದರೂ ಅವರನ್ನು ಹೆದರಿಸಿ ಅವರ ಆಹಾರವನ್ನು ತೆಗೆದುಕೊಂಡು ಸಂತೋಷದಿಂದ ತಿನ್ನಲು ಶುರು ಮಾಡಿತು. ಹೀಗೆ ಸಾಕಷ್ಟು ಆಹಾರ ತಿಂದ ಶಿರೋ ಕ್ರಮೇಣ ದಪ್ಪವಾಗತೊಡಗಿತು. ಈಗ ಶಿರೋ ತನ್ನ ಸ್ನೇಹಿತರ ಬಳಿಗೆ ಹೋದಾಗಲೆಲ್ಲ ಅವನ ಸ್ನೇಹಿತರು ಅವನನ್ನು ಕಂಡ ತಕ್ಷಣ ಅಲ್ಲಿಂದ ಓಡಿ ಹೋಗುತ್ತಿದ್ದರು. ಈಗ ಅವನ ಸ್ನೇಹಿತರು ಶಿರೋಗೆ ಹೆದರುತ್ತಿದ್ದರು, ಏಕೆಂದರೆ ಒಂದು ದಿನ ಶಿರೋ ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದಾಗ ಶಿರೋ ತನ್ನ ಸ್ನೇಹಿತರೊಂದಿಗೆ ಜಗಳವಾಡಿದನು ಮತ್ತು ನಂತರ ಶಿರೋ ಹಾವು ತನ್ನ ಸುತ್ತಲೂ ಯಾರೂ ಕಾಣದ ರೀತಿಯಲ್ಲಿ ಅವರನ್ನು ಹೆದರಿಸಿತು. ಇದನ್ನೆಲ್ಲ ನೋಡಿ ಶಿರೋಗೆ ತುಂಬ ಖುಷಿಯಾಯಿತು. ಅದು ಈಗ ತನ್ನನ್ನು ತಾನು ತುಂಬ ಶಕ್ತಿಶಾಲಿ ಎಂದು ಪರಿಗಣಿಸಲು ಪ್ರಾರಂಭಿಸಿತು. ಈಗ ಶಿರೋ ಇದರ ಲಾಭ ಪಡೆಯಲು ಆರಂಭಿಸಿತು. ಈಗ ಯಾರೇ ಊಟ ಮಾಡ್ತಾ ಇದ್ರೂ ನೋಡಿದರೆ ತನ್ನ ಶಕ್ತಿಯಿಂದ ಹೆದರಿಸಿ ಅವರಿಂದ ತಿಂಡಿ ಕಸಿಯುತ್ತದೆ. ಈ ರೀತಿ ತನ್ನ ಶಕ್ತಿಯ ಭಯವನ್ನು ಇತರರ ಮೇಲೆ ತೋರಿಸಿ ಮತ್ತು ಅವರ ಆಹಾರವನ್ನು ತಿನ್ನುವ ಮೂಲಕ ಶಿರೋ ಈಗ ತುಂಬ ದಪ್ಪವಾಯಿತು. ಈಗ ಅದು ಮನೆಯೊಳಗೆ ಹೋಗಲು ಸಾಧ್ಯವಾಗದಷ್ಟು ದಪ್ಪ. ಆಗ ಶಿರೋ ಹೊಸ ಮನೆಯನ್ನು ಏಕೆ ಕಟ್ಟಬಾರದು ಎಂದು ಯೋಚಿಸಿತು. ಆದರೆ ಯಾರು ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ? ಈಗ ಇಡೀ ಢೋಲಕ್ಪುರದ ಪ್ರಾಣಿಗಳು ನನಗೆ ಹೆದರುತ್ತಿವೆ. ನಾನು ಅವರಲ್ಲಿ ಒಬ್ಬನನ್ನು ಹೆದರಿಸಿ ಅವರ ಮನೆಯನ್ನು ತೆಗೆದುಕೊಳ್ಳುತ್ತೇನೆ. ತದನಂತರ ಹೀಗೆ ಯೋಚಿಸುತ್ತಾ ಶಿರೋ ಹೊಸ ಮನೆಯನ್ನು ಹುಡುಕಲು ಹೊರಡುತ್ತದೆ. ಮೊದಲು ಮಾಂಟಿ ಮಂಕಿಯ ಮನೆಗೆ ಹೋಗುತ್ತದೆ. ಮಾಂಟಿ ಕೋತಿಯು ಶಿರೋ ತನ್ನ ಎದುರಿಗಿರುವ ಹಾವನ್ನು ನೋಡಿ ಹೆದರಿ ಅವನನ್ನು ಕೇಳುತ್ತದೆ, ಏನಾಯಿತು ಶಿರೋ ಬಾಯ್, ನೀನು ಯಾಕೆ ಇಲ್ಲಿಗೆ ಬಂದೆ? ಆಗ ಶಿರೋ ಹೇಳುತ್ತದೆ, ನೀನು ಇಲ್ಲಿಂದ ಹೋಗು, ಇಂದಿನಿಂದ ಇದು ನನ್ನ ಮನೆ, ಈಗ ನಾನು ಅದರಲ್ಲಿ ಇರುತ್ತೇನೆ. ಶಿರೋ ಮಾತು ಕೇಳಿ ಮಾಂಟಿ ಕೋತಿ ತಕ್ಷಣವೇ ತನ್ನ ವಸ್ತುಗಳನ್ನು ತೆಗೆದುಕೊಂಡು, ಹೇ ಶಿರೋ ಬಾಯ್, ಇಂದಿನಿಂದ ಇದು ನಿನ್ನ ಮನೆ ಎಂದು ಹೇಳುತ್ತದೆ. ಹೀಗೆ ಹೇಳುತ್ತಾ ಅಲ್ಲಿಂದ ಹೊರಟು, ಅಣ್ಣ, ಇವರನ್ನು ಯಾರು ಕೆಣಕಬೇಕು ಎಂದು ಮನದಲ್ಲೇ ಹೇಳಿಕೊಳ್ಳುತ್ತದೆ. ಉಳಿದ ಜೀವಗಳು ಲಕ್ಷಾಂತರ ಮೌಲ್ಯದವು. ನಾನು ಹೋಗಿ ಮರದಲ್ಲಿ ಮನೆ ಕಟ್ಟುತ್ತೇನೆ. ಇಲ್ಲಿ ಶಿರೋ ಮಾಂಟಿ ಮಂಕಿ ಮನೆಗೆ ಹೋದ ತಕ್ಷಣ ಹೊರಬಂದು, ಹೇ ಮಾಂಟಿ ಮಂಕಿ, ಮನೆ ದೊಡ್ಡದಿದೆ, ಆದರೆ ಅಲ್ಲಿ ತಿನ್ನಲು ಏನೂ ಇಲ್ಲ. ನಂತರ ಶಿರೋ ಬೇರೆ ಮನೆಯನ್ನು ಹುಡುಕಲು ಪ್ರಾರಂಭಿಸುತ್ತದೆ. ಆಗ ಅವನಿಗೆ ಬಂಗಾರದ ಇರುವೆಯ ಮನೆ ಕಾಣಿಸುತ್ತದೆ. ಶಿರೋ ಹಾವು ಇರುವೆ ಮನೆಗೆ ಹೋಗಿ ಇರುವೆಗೆ ಹೊರಹೋಗುವಂತೆ ಹೇಳುತ್ತದೆ. ಆದರೆ ಸೋನಾ ಇರುವೆ ಮಾಂಟಿ ಕೋತಿಯಂತೆ ಹಾವಿಗೆ ಹೆದರುವುದಿಲ್ಲ. ತನ್ನ ಎಲ್ಲ ಸ್ನೇಹಿತರನ್ನು ಕರೆದು ಶಿರೋಗೆ ಈ ಮನೆ ನನ್ನದು ಎಂದು ಹೇಳುತ್ತದೆ. ನೀನು ನನ್ನ ಮನೆಗೆ ಬಂದರೆ ನಾವೆಲ್ಲರೂ ನಿನ್ನನ್ನು ಕಚ್ಚುತ್ತೇವೆ. ಶಿರೋ ತನ್ನ ಮುಂದೆ ತುಂಬ ಇರುವೆಗಳನ್ನು ನೋಡಿದ ನಂತರ ತುಂಬ ಹೆದರುತ್ತದೆ. ಎಲ್ಲ ಇರುವೆಗಳು ಒಟ್ಟಿಗೆ ಬಂದು ತನ್ನನ್ನು ಕಚ್ಚಬಹುದೆಂದು ಅದು ಹೆದರುತ್ತದೆ. ಇದನ್ನೆಲ್ಲ ನೋಡಿ ಚಿನ್ನದ ಇರುವೆಗೆ, ಸರಿ, ನನಗೆ ನಿನ್ನ ಮನೆ ಬೇಡ ಎನ್ನುತ್ತದೆ. ನಾನು ನನ್ನ ಮನೆಯನ್ನು ಬೇರೆಡೆ ಮಾಡುತ್ತೇನೆ. ಹೀಗೆ ಹೇಳುತ್ತಾ ಶಿರೋ ಹಾವು ಬಹಳ ಬಲದಿಂದ ಅಲ್ಲಿಂದ ಓಡಿ ಹೋಗುತ್ತದೆ. ಇಲ್ಲಿ ಎಲ್ಲರೂ ಸೇರಿ ಚಿನ್ನದ ಇರುವೆಯನ್ನು ತುಂಬ ಹೊಗಳುತ್ತಾರೆ. ನೈತಿಕತೆ: ನಾವು ನಮ್ಮ ಶಕ್ತಿಯನ್ನು ಎಂದಿಗೂ ದುರುಪಯೋಗಪಡಿಸಿಕೊಳ್ಳಬಾರದು. ಸದಾ ಎಲ್ಲರೊಂದಿಗೆ ಜೊತೆಯಾಗಿ ಇರಬೇಕು. ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.